ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಭೂಗೋಳಶಾಸ್ತ್ರದ ಒಂದು ಸಂಭವನೀಯ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರಗಳನ್ನು ಈಗ ನಾವು ನೋಡೋಣ. ಈಗಾಗಲೇ 2 ಪತ್ರಿಕೆಗಳನ್ನು ಹಾಕಿದ್ದೆ. ಈಗ 3ನೇ ಸಂಭವನೀಯ ಪ್ರಶ್ನೆ ಪತ್ರಿಕೆಯನ್ನು ಈಗ ನೋಡೋಣ. ನೋಡಿ, ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ. ಆಂಥ್ರಪೋಜಿಯೋಗ್ರಫಿ ಎಂಬ ಗ್ರಂಥವನ್ನು ಬರೆದವರು. ನೋಡಿ, ಆಂಥ್ರಪೋಜಿಯೋಗ್ರಫಿ ಎಂಬ ಗ್ರಂಥವನ್ನು ಬರೆದವರು ಫ್ರೀಡ್ರಿಚ್ ರ್ಯಾಟ್ಜೆಲ್ ಅನ್ನೋರು ಈ ಗ್ರಂಥವನ್ನು ಬರೆದಿದ್ದಾರೆ. ಸರಿಯಾದ ಜೋಡಿಯನ್ನು ಗುರುತಿಸಿ. ನೋಡಿ, ABCD ಇದರಲ್ಲಿ ಸರಿಯಾದ ಜೋಡಿ ಯಾವುದು? ಸಿ, ತೃತೀಯ ಉದ್ಯೋಗ ವಿದ್ಯಾಭ್ಯಾಸ. ಇನ್ನು 2011 ಜನಗಣತಿ ಪ್ರಕಾರ ಭಾರತದ ಸರಾಸರಿ ಲಿಂಗಾನುಪಾತ. ನೋಡಿ, ಪ್ರತಿ 1000 ಪುರುಷರಿಗೆ 940 ಮಹಿಳೆಯರು. ಇದು 2011 ಜನಗಣತಿಯ ಪ್ರಕಾರ. ಬಹಳಷ್ಟು ಸಾರಿ ಕೇಳಿದ್ದಾರೆ ಇದನ್ನು. ಇನ್ನು ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಜೂಮಿಂಗ್, ಕೋಮನ್, ಪೋನಂ, ಪೋಡು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಹೊಂದಿಕೆ ಆಗುತ್ತೆ ಅಂತ ಇಲ್ಲಿ ನಾವು ನೋಡೋಣ. ಜೂಮಿಂಗ್ ಅನ್ನೋದಕ್ಕೆ ಅಸ್ಸಾಂ, ಕೋಮನ್ ಅನ್ನೋದಕ್ಕೆ ಒಡಿಶಾ, ಪೋನಂ ಅನ್ನೋದಕ್ಕೆ ಕೇರಳ, ಪೋಡು ಆಂಧ್ರ ಪ್ರದೇಶ. ಈ ರೀತಿ ಹೊಂದಿಕೆ ಆಗ್ತದೆ. ಆ ಒಂದು ಸಂಕೇತಾಕ್ಷರ ಸಿ ಇದೆ ಅಲ್ಲಿ, ಅದು ಇದಾಗ್ತದೆ. ಇನ್ನು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ. ನೋಡಿ, ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಕೇಂದ್ರ ಸರ್ಕಾರ ಜವಾಬ್ದಾರಿ. ಮುಂಬೈ ಭಾರತ ಅತಿ ದೊಡ್ಡ ಸ್ವಾಭಾವಿಕ ಬಂದರು. ಬೆಂಗಾಲ್ ಗೆಜೆಟ್ ಭಾರತ ಮೊದಲ ವೃತ್ತಪತ್ರಿಕೆಯಾಗಿದೆ. ಭಾರತ ಉಪಗ್ರಹ ಉಡಾವಣಾ ಕೇಂದ್ರವು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿದೆ. ನೋಡಿ, ಇಲ್ಲಿ ನಾವು ನೋಡೋ ಹಾಗೆ ಇಲ್ಲಿ ಎಲ್ಲವೂ ಸರಿ ಇದೆ. ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಕೇಂದ್ರ ಸರ್ಕಾರ ಜವಾಬ್ದಾರಿ. ಮುಂಬೈ ಭಾರತ ಅತಿ ದೊಡ್ಡ ಸ್ವಾಭಾವಿಕ ಬಂದರು. ಬೆಂಗಾಲ್ ಗೆಜೆಟ್ ಭಾರತ ಮೊದಲ ವೃತ್ತಪತ್ರಿಕೆಯಾಗಿದೆ. ನೋಡಿ, ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ, ಎಲ್ಲ ನೆನ್ಪಿಟ್ಕೋಬೇಕು ನೀವು. ಎಲ್ಲವೂ ಸರಿಯಾಗಿದ್ದಾವೆ. ಅದಕ್ಕೆ 1, 2, 3, 4 ಎಲ್ಲ ಸರಿ ಇದೆ. ಬಿ ಆಪ್ಷನ್ ಕೊಟ್ಟಿದ್ದಾರೆ ಅಲ್ಲಿ, ಅದು ಸರಿಯಾಗಿದೆ. ಇನ್ನು ಆವರಣದಲ್ಲಿ ನೀಡಿರುವ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ನವೀಕರಿಸಿದ ಪರಿಸರ ಪ್ರಭುತ್ವವಾದ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಪರಿಚಯಿಸಿದರು ಗ್ರಿಫಿತ್ ಟೈಲರ್ ಅನ್ನವರು ಇದನ್ನು ಪರಿಚಯಿಸಿದರು. ಏಷ್ಯಾದ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ಏನಂತ ಕರಿತೀವಿ? ಸ್ಟೆಪಿಸ್. 7ನೇದೇನು? ಸ್ಟೆಪಿಸ್. ಇನ್ನು 8ನೇದು, ವಿಶ್ವದಲ್ಲಿ ಅತಿ ಹೆಚ್ಚು ದಟ್ಟವಾದ ಹಡಗು ಸಂಚಾರ ಕಾಲುವೆಯಾಗಿದೆ. ಯಾವುದು? ಪನಾಮಾ ಕಾಲುವೆ. 8ನೇದ್ದು ಪನಾಮಾ ಕಾಲುವೆ. ಇನ್ನು 9ನೇದು ನೋಡಿ, ನಾರಾಯಣಪುರ ಅಣೆಕಟ್ಟೆಯಿಂದ ನಿರ್ಮಿತವಾದ ಜಲಾಶಯಕ್ಕೆ ಡ್ಯಾಶ್ ಎಂದು ಹೆಸರು. ಬಸವಸಾಗರ ಅಂತ ಕರೀತಾರೆ ಅದಕ್ಕೆ. ನಾರಾಯಣಪುರ ಅಣೆಕಟ್ಟೆಯಿಂದ ನಿರ್ಮಿತವಾದ ಜಲಾಶಯಕ್ಕೆ ಬಸವಸಾಗರ ಅಂತ ಕರಿತೀವಿ. ಇನ್ನು ಡ್ಯಾಶ್ ಅನ್ನು 21ನೇ ಶತಮಾನದ ಮಹತ್ವದ ಇಂಧನ ಎಂದು ಪರಿಗಣಿಸಲಾಗಿದೆ. ಯಾವುದನ್ನ? ಸ್ವಾಭಾವಿಕ ಅನಿಲ. ಸ್ವಾಭಾವಿಕ ಅನಿಲವನ್ನು ನೈಸರ್ಗಿಕ ಅನಿಲ ಅದನ್ನು ಏನು ಕಲಿತೀವಿ? ಸ್ವಾಭಾವಿಕ ಅನಿಲ ಶತಮಾನದ ಮಹತ್ವದ ಇಂಧನ ಎಂದು ಪರಿಗಣಿಸಲಾಗಿದೆ. ಇನ್ನು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ, ಜನಸಂಖ್ಯಾ ಆವರ್ತ WS ಥಾಮ್ಸನ್. ಗಣಿಗಾರಿಕಾ ನಗರ ಯಾವುದು? ಧನಬಾದ್. ಮತ್ತೆ ಸುವಾಸಿತ ಸಾಂಬಾರಗಕ ಗಣಿ ಯಾವುದು? ಇಲ್ಲಿ ನೋಡಿ, ಏಲಕ್ಕಿ. ಸುವಾಸಿತ ಸಾಂಬಾರಗಳ ಗಣಿ ಅಲ್ಲ, ರಾಣಿ, ಅದು ಏಲಕ್ಕಿ. ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವುದನ್ನು ಕರಿತೀವಿ? ಕೊಯಿಮತ್ತೂರ್. ಪರಿಸರ ಸ್ನೇಹಿ ಇಂಧನ ಯಾವುದು? ಸೌರಶಕ್ತಿ. ಪರಿಸರ ಸ್ನೇಹಿ ಇಂಧನ ಸೌರಶಕ್ತಿ. ಇನ್ನು ಮುಂದಿನ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಾನವನ ಆರ್ಥಿಕ ಉದ್ಯೋಗಗಳೆಂದರೇನು? ಮಾನವನು ತನ್ನ ಮೂಲಭೂತ ಬೇಡಿಕೆಗಳ ಪೂರೈಕೆಗಾಗಿ ರೂಢಿಸಿಕೊಂಡಿರುವ ಎಲ್ಲ ಚಟುವಟಿಕೆಗಳನ್ನು ಆರ್ಥಿಕ ಉದ್ಯೋಗಗಳು ಎನ್ನುತ್ತೇವೆ. 2011 ವರದಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಸೂಚ್ಯಾಂಕ ಹೊಂದಿರುವ ರಾಜ್ಯ ಯಾವುದು? ಕೇರಳ.
ಹನಿ ನೀರಾವರಿ ಎಂದರೇನು? ನೀರನ್ನು ಪೈಪಿನ ಮೂಲಕ ಬೆಳೆಗಳ ಬೇರುಗಳಿಗೆ ಅಥವಾ ಬುಡಕ್ಕೆ ಹನಿ ಹನಿಯಾಗಿ ಒದಗಿಸುವುದು. STP ಇದನ್ನು ವಿಸ್ತರಿಸಿ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿಯಲ್ಲಿದೆ, ಹುಬ್ಬಳ್ಳಿಯಲ್ಲಿದೆ. ಇನ್ನು ಭಾಗ ಬಿ ಅನ್ನು ನೋಡೋಣ. ಇಲ್ಲಿ ನೋಡಿ, ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ. ನಗರ ಭೂಗೋಳಶಾಸ್ತ್ರ ಎಂದರೇನು? ನಗರಗಳ ಸ್ಥಾನ, ಬೆಳವಣಿಗೆ, ಅಂಚಿನ ಪ್ರದೇಶ, ಮಾರ್ಪಾಡು ಇತ್ಯಾದಿಗಳ ಅಧ್ಯಯನ. ಉದ್ಯೋಗ ರಚನೆಯನ್ನು ಅರ್ಥೈಸಿ. ಆರ್ಥಿಕ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜನರ ಅನುಪಾತಕ್ಕೆ ಉದ್ಯೋಗ ರಚನೆ ಅಂತ ಅಂತೀವಿ ನಾವು. ವಿಶ್ವದ 2 ಹಡಗು ಕಾಲುವೆಗಳನ್ನು ಹೆಸರಿಸಿ. ಸುಯೇಜ್ ಕಾಲುವೆ, ಪನಾಮಾ ಕಾಲುವೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಆಧುನಿಕ ಸಂಪರ್ಕ ಮಾಧ್ಯಮಗಳನ್ನು ಉಲ್ಲೇಖಿಸಿ. ನಿಮಗೆಲ್ಲ ಗೊತ್ತಿದೆ, ರೇಡಿಯೋ, ದೂರದರ್ಶನ, ಸೈಬರ್ ಸ್ಪೇಸ್, ಇಮೇಲ್ ಇತ್ಯಾದಿ. ಶೈಕ್ಷಣಿಕ ನಗರಗಳಿಗೆ 2 ಉದಾಹರಣೆ ಕೊಡಿ. ಅಲಿಗರ್, ಆಕ್ಸ್ಫರ್ಡ್, ಕ್ಯಾಂಬ್ರಿಡ್ಜ್, ಮೈಸೂರು, ಧಾರವಾಡ ಇತ್ಯಾದಿ. ಇವೆಲ್ಲ ಶೈಕ್ಷಣಿಕ ನಗರಗಳು. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳೆಂದರೇನು? ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳಿಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಎನ್ನುವರು. ಕಲ್ಲಿದ್ದಿಲಿನ ಪ್ರಕಾರಗಳನ್ನು ತಿಳಿಸಿ. ನೋಡಿ, ಆಂಧ್ರಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟ್. ರೈಲ್ವೆ ಗೇಜಿನ 3 ವಿಧಗಳಾವು? ಬ್ರಾಡ್ ಗೇಜ್, ಮೀಟರ್ ಗೇಜ್, ನ್ಯಾರೋ ಗೇಜ್. ಇನ್ನು ಕೆಳಗಿನ ಯಾವುದಾದರೂ 7 ಪ್ರಶ್ನೆಗಳಿಗೆ 20 ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿದರೆ ಪ್ರಪಂಚದ ಜನಸಂಖ್ಯಾ ಹಂಚಿಕೆಯನ್ನು ಕುರಿತು ಬರೆಯಿರಿ. ನೋಡಿ, ಪ್ರತಿ ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಒಟ್ಟು ಜನರ ಸರಾಸರಿ ಹಂಚಿಕೆ, ಇದಕ್ಕೆ ಜನಸಂಖ್ಯಾ ಹಂಚಿಕೆ ಅಂತೀವಿ. ಇಲ್ಲೇನಿದೆ, ಅಧಿಕ ಜನಸಾಂದ್ರತಾ ವಲಯ, ಮಧ್ಯಮ ಜನಸಾಂದ್ರತಾ ವಲಯ, ಕಡಿಮೆ ಜನಸಾಂದ್ರತಾ ವಲಯ ಅಂತ ನಾವು ವಿಭಾಗಿಸ್ಬೋದು. ಇವುಗಳನ್ನು ನಾವು ಇದನ್ನು ಮಾಡಿ ಸ್ವಲ್ಪ ವಿವರಣೆಯನ್ನು ಬರೀಬೇಕಾಗ್ತದೆ. ಇವೆಲ್ಲ ವಿವರಣೆ ಬರೆದ್ರೆ ನಿಮಗೆ 5 ಅಂಕಗಳು ದೊರೀತವೆ. ಗಣಿಗಾರಿಕೆ ಎಂದರೇನು? ಅದರ ವಿಧಗಳು, ಅನುಕೂಲ ಮತ್ತು ಅನಾನುಕೂಲತೆಗಳನ್ನು ವಿವರಿಸಿ. ಗಣಿಗಾರಿಕೆ ಅಂದ್ರೇನು? ನೋಡಿ, ಮೇನ್ ಪಾಯಿಂಟ್ಸ್ ಅಷ್ಟೇ ಕೊಟ್ಟಿದೆ, ನಿಮಗೆ ನೋಡಲಿಕ್ಕೆ ತುಂಬ ಅನುಕೂಲ. ಇಲ್ಲಿ ಭೂಮಿಯೊಳಗಿನ ಖನಿಜಗಳನ್ನು ಹೊರತೆಗೆಯುವುದಕ್ಕೆ ಗಣಿಗಾರಿಕೆ ಎನ್ನುವರು. ಅದರ ವಿಧಗಳೇನು? ಅನುಕೂಲ, ಅನಾನುಕೂಲತೆ. ವಿಧಗಳೇನು? ತೆರೆದ ಗಣಿಗಾರಿಕೆ, ಸುರಂಗ ಗಣಿಗಾರಿಕೆ. ಅದರ ಅನುಕೂಲ ಮತ್ತು ಅನಾನುಕೂಲತೆಗಳನ್ನು ಬರೀಬೇಕು. ಅನುಕೂಲ ಏನು? ಖನಿಜಗಳ ಬೇಡಿಕೆ, ಪೂರೈಕೆ, ತಲಾದಾಯ ಹೆಚ್ಚಳ, ದೇಶದ ಅಭಿವೃದ್ಧಿ ಎಕ್ಸೆಟ್ರಾ. ಅನಾನುಕೂಲ ಏನು? ಪರಿಸರ ಹಾಳು, ಸಂಪನ್ಮೂಲಗಳು ಮುಗಿದು ಹೋಗುತ್ತವೆ, ಜಲಮಾಲಿನ್ಯ ಆಗುತ್ತೆ. ಇವನ್ನ ಅನುಕೂಲ ಅನಾನುಕೂಲ ಬರೆದ್ರೆ ನಿಮ್ಗೆ 3 ಅಂಕ. ಇದನ್ನು ಹೇಳಿದರೆ 1 ಅಂಕ, ಹೆಸರು ಹೇಳಿದರೆ, ಮತ್ತು ವಿವರಣೆ ಸ್ವಲ್ಪ ಕೊಟ್ಟರೆ ಮತ್ತೊಂದು ಅಂಕ. ಈ ರೀತಿ 5 ಅಂಕಗಳು ನಿಮಗೆ ದೊರೀತವೆ. ಇನ್ನು ಭಾರತದ ಜನಸಂಖ್ಯೆ ಅಸಮತೋಲನ ಹಂಚಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕುರಿತು ಬರೆಯಿರಿ. ನೋಡಿ, ಏನೇನು ಅಂಶಗಳು? ಭೌಗೋಳಿಕ ಲಕ್ಷಣ, ವಾಯುಗುಣ, ಸಂಪನ್ಮೂಲಗಳು, ಕೈಗಾರಿಕೆ, ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆ, ಮಣ್ಣು, ಭದ್ರತೆ, ಇವು ಮೇಲೆ ಈ ಅಂಶಗಳನ್ನು ನೀವು ವಿವರಣೆ ಮಾಡಿ ಬರೀಬೇಕು. ಇನ್ನು 28ನೇದು ನೋಡಿ, ವಲಸೆಯ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ವಿಶ್ಲೇಷಿಸಿ. ಧನಾತ್ಮಕ ಪರಿಣಾಮ ಏನು? ಜನಸಾಂದ್ರತೆ ನಿಯಂತ್ರಣ, ಉದ್ಯೋಗ ಪಡೆಯಲು ಸಹಕಾರಿ, ಕಾರ್ಮಿಕರ ಕೊರತೆ ಸಮಸ್ಯೆ ಕಡಿಮೆ, ಜನಸಂಖ್ಯಾ ರಚನೆಯ ಬದಲಾವಣೆ, ಸಾಮಾಜಿಕ ಅಸಮಾನತೆ ಕಡಿಮೆ. ಇವೆಲ್ಲ ಏನು? ಧನಾತ್ಮಕ ಪರಿಣಾಮ. ಇನ್ನು ಋಣಾತ್ಮಕ ಪರಿಣಾಮ ಏನು? ಜನಸಾಂದ್ರತೆ ಮತ್ತು ಹಂಚಿಕೆ ಮೇಲೆ ಪರಿಣಾಮ, ಕೊಳಚೆ ಪ್ರದೇಶಗಳ ನಿರ್ಮಾಣ, ವ್ಯಭಿಚಾರ, ಅನೈತಿಕ ಸಂಬಂಧ ಇತ್ಯಾದಿ. ಸಾಮಾಜಿಕ ಸಮಸ್ಯೆಗಳ ಕಾರಣ, ಮೂಲಭೂತ ಸೌಕರ್ಯಗಳ ಮೇಲೆ ಒತ್ತಡ, ಜನಾಂಗ, ಧರ್ಮ, ಭಾಷಾ ಸಮಸ್ಯೆಗಳಿಗೆ ಕಾರಣ, ಸ್ಥಳೀಯ ಜನರ ಉದ್ಯೋಗ ಅವಕಾಶಗಳ ಮೇಲೆ ಪರಿಣಾಮ. ಇದೆಲ್ಲೇನು? ವಲಸೆಯಿಂದಾಗುವಂತಹ ಋಣಾತ್ಮಕ ಪರಿಣಾಮಗಳು. ಮಳೆ ನೀರು ಕೊಯ್ಲಿನ ಬಗ್ಗೆ ಚರ್ಚಿಸಿ. ನೋಡಿ, ಮಾನವ, ಪ್ರಾಣಿ ಮತ್ತು ಸಸ್ಯಗಳ ಅವಶ್ಯಕತೆಗಳಿಗಾಗಿ ಮಳೆ ನೀರಿನ ಶೇಖರಣೆಗೆ ಮಳೆ ನೀರು ಕೊಯ್ಲು ಅಂತೇವೆ. ಉದ್ದೇಶ ಮತ್ತು ವಿಧಗಳನ್ನು ಹೆಸರಿಸಬೇಕು. ಸ್ವಸ್ಥಾನ ಮತ್ತು ಪರಸ್ಥಾನ ವಿಧಾನಗಳನ್ನು ವಿವರಿಸಬೇಕು. ವ್ಯವಸಾಯ ಅಂದ್ರೇನು? ವ್ಯವಸಾಯದ ಯಾವುದಾದ್ರೂ 4 ವಿಧಗಳನ್ನು ಕುರಿತು ಬರೆಯಿರಿ. ನೋಡಿ, ಭೂಮಿಯನ್ನು ಉಳುಮೆ ಮಾಡಿ ಬಿತ್ತನೆ ಬೀಜ ಬಿತ್ತಿ ಬೆಳೆ ಬೆಳೆಯುವ ಕಲೆಗೆ ವ್ಯವಸಾಯ ಅನ್ನುತ್ತೇವೆ. ವ್ಯವಸಾಯದ 4 ವಿಧ ಏನೇನು? ಪ್ರಾಚೀನ ಜೀವನಾಧಾರ ಬೇಸಾಯ, ವಲಸೆ ಜೀವನಾಧಾರ ಬೇಸಾಯ, ಸ್ಥಿರ ಜೀವನಾಧಾರ ಬೇಸಾಯ, ಸಾಂದ್ರ ಬೇಸಾಯ, ವಾಣಿಜ್ಯ ಬೇಸಾಯ, ಮಿಶ್ರ ಬೇಸಾಯ, ತೋಟಗಾರಿಕಾ ಬೇಸಾಯ, ಒಣ ಬೇಸಾಯ, ಆರ್ದ್ರ ಬೇಸಾಯ, ನೀರಾವರಿ ಬೇಸಾಯ. ಇವೆಲ್ಲ ನೋಡಿ ಬೇಸಾಯದ ವಿಧಗಳು. ಇಷ್ಟೊಂದು ವಿಧಗಳಿವೆ. ಯಾವುದಾದ್ರೂ ಒಂದು 4 ವಿಧಗಳನ್ನು ಕುರಿತು ನೀವು ಬರೆದರೆ ನಿಮಗೆ ಅಂಕಗಳು ದೊರೆತವೆ. ಎಲ್ಲ ವಿಧ ಬರೀಬೇಕಂತೇನಿಲ್ಲ. ಇನ್ನು ಹತ್ತಿಯ ಬೇಸಾಯಕ್ಕೆ ಅವಶ್ಯಕವಿರುವ ಭೌಗೋಳಿಕ ಅಂಶಗಳು ಯಾವುವು? ಹತ್ತಿಯ ಪ್ರಭೇದಗಳನ್ನು ವಿವರಿಸಿ. ನೋಡಿ, ಭೌಗೋಳಿಕ ಅಂಶಗಳು ಏನೇನು ಹತ್ತಿಯನ್ನು ಬೆಳೀಲಿಕ್ಕೆ? ನಾನು ಎಲ್ಲ ಓದ್ತಾ ಹೋಗೋದಿಲ್ಲ, ವಿಡಿಯೋ ತುಂಬ ದೊಡ್ಡದಾಗುತ್ತೆ. ನೋಡಿ, ಉಷ್ಣಾಂಶ, ಮಳೆ, ಮಣ್ಣು, ಗೊಬ್ಬರ, ಕಾರ್ಮಿಕರು, ಇವೆಲ್ಲ ಬೇಕು. ರೋಗನಾಶಕಗಳು ಇವನ್ನೆಲ್ಲ ಬೇಕಾಗ್ತದೆ. ಇನ್ನು ಪ್ರಭೇದಗಳು ಏನೇನು ಹತ್ತಿಯಲ್ಲಿ? ನೋಡಿ, ಉದ್ದನೆ ಎಳೆಯ ಹತ್ತಿ, ಮಧ್ಯಮ ಎಳೆಯ ಹತ್ತಿ, ತುಂಡು ಎಳೆಯ ಹತ್ತಿ. ನೋಡಿ, ಎಷ್ಟು ಸೆಂಟಿಮೀಟರ್ ಬೇಕು, ಇವನ್ನೆಲ್ಲ ಬರೆದ್ರೆ ಹತ್ತಿಯ ಪ್ರಭೇದಗಳನ್ನು ವಿವರಣೆ ಮಾಡಿದ ಹಾಗೆ ಆಗ್ತದೆ. ಇನ್ನು ಭಾರತದಲ್ಲಿ ಕಬ್ಬಿಣದ ಅದಿರಿನ ಹಂಚಿಕೆ ಮತ್ತು ಉತ್ಪಾದನೆ ಬಗ್ಗೆ ವಿವರಿಸಿ. ನೋಡಿ, ಭಾರತದಲ್ಲಿ ಕಬ್ಬಿಣದ ಅದಿರಿನ ಹಂಚಿಕೆ ಮತ್ತು ಉತ್ಪಾದನೆ, ಭಾರತ ಪ್ರಪಂಚದಲ್ಲಿ 4ನೇ ಸ್ಥಾನದಲ್ಲಿ ಇದೆ. ಈ ಅಂಶಗಳನ್ನು ಬರೀಬೇಕು ನೀವು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಖನಿಜಗಳು ಮತ್ತು ಶಕ್ತಿ ಸಂಪನ್ಮೂಲಗಳ ಸಂರಕ್ಷಣಾ ಕ್ರಮಗಳನ್ನು ಚರ್ಚಿಸಿ. ನೋಡಿ, ABCDEFGH ನೋಡಿ, ಇವೆಲ್ಲ ಸಂರಕ್ಷಣಾ ಕ್ರಮಗಳು.
ಇವುಗಳ ಬಗ್ಗೆ ಬರೆದರೆ ನಿಮಗೆ ಅಂಕ ದೊರೆಯುತ್ತದೆ. ಇನ್ನು ಕೈಗಾರಿಕಾ ಪ್ರದೇಶ ಎಂದರೇನು? ಭಾರತ ಯಾವುದಾದ್ರು 4 ಕೈಗಾರಿಕಾ ಪ್ರದೇಶಗಳನ್ನು ಹೆಸರಿಸಿ ಎಂದರೆ ಅಧಿಕ ಸಂಖ್ಯೆಯಲ್ಲಿ ಕೈಗಾರಿಕೆಗಳನ್ನು ಹೊಂದಿರುವ ಪ್ರದೇಶಕ್ಕೆ ಕೈಗಾರಿಕಾ ಪ್ರದೇಶ ಅಂತೀವಿ. ನೋಡಿ, ಹೂಗ್ಲಿ, ಮುಂಬೈ, ಅಹಮದಾಬಾದು, ಮಧುರೈ, ಛೋಟಾ ನಾಗ್ಪುರ ಪ್ರದೇಶ, ದೆಹಲಿ, ವಿಶಾಖಪಟ್ಟಣಂ, ಕೊಳ್ಳಂ, ಇವನ್ನ ನೀವು ಯಾವುದಾದ್ರೂ 4 ಬರೆದ್ರೆ ಸಾಕು. ಇನ್ನು ಭಾರತದ ಅಲ್ಯೂಮಿನಿಯಂ ಕೈಗಾರಿಕೆಯ ಸ್ಥಾನೀಕರಣ ಅಂಶಗಳು ಮತ್ತು ಹಂಚಿಕೆ ಕುರಿತು ಬರೆಯಿರಿ. ನೋಡಿ, ಸ್ಥಾನೀಕರಣ ಅಂಶಗಳು ಏನೇನು? ವಿದ್ಯುತ್ ಪೂರೈಕೆ, ಬಾಕ್ಸೈಟ್ ಲಭ್ಯತೆ, ಇತರೆ ವಸ್ತುಗಳು, ಬಂಡವಾಳ, ಮಾರುಕಟ್ಟೆ, ತಂತ್ರಜ್ಞಾನ. ಇನ್ನು ಭಾರತದ ರಸ್ತೆ ಸಾರಿಗೆ ಸಮಸ್ಯೆಗಳನ್ನು ಕುರಿತು ಬರೆಯಿರಿ. ನೋಡಿ 36ನೇದು. ನೋಡಿ, ಇದು ಅಲ್ಯೂಮಿನಿಯಂ ಕೈಗಾರಿಕೆ ಸ್ಥಾನೀಕರಣ ಹಂಚಿಕೆ ಎಲ್ಲೆಲ್ಲಿ ಅನ್ನೋದನ್ನು ಅಲ್ಲಿ ಬಹಳಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. 36ನೇದು, ಭಾರತ ರಸ್ತೆ ಸಾರಿಗೆ ಸಮಸ್ಯೆಗಳನ್ನು ಕುರಿತು ಬರೆಯಿರಿ. ನೋಡಿ, ಸಮಸ್ಯೆಗಳೇನೇನು? ABCDEFG ಅಂತೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಮೇನ್ ಪಾಯಿಂಟ್ಸೇ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು 37ನೇದು, ಕೊಳೆಗೇರಿಗಳೆಂದರೇನು? ಕೊಳೆಗೇರಿಗಳಲ್ಲಿ ವಾಸಿಸುವ ಜನರ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ಇದರಿಂದ ಕೇಳ್ತಾನೆ ಬರ್ತಾ ಇದ್ದಾರೆ. ನೋಡಿ, ಅನಧಿಕೃತವಾದ ಕಳಪೆ ಗುಡ್ಡಮಟ್ಟ ನಿರ್ಮಾಣಗೊಂಡು ಹೊಲಸಿನಿಂದ ಕೂಡಿರುವ ಅಸ್ಥಿ ಪ್ರದೇಶಕ್ಕೆ ಕೊಳಚೆ ಪ್ರದೇಶ ಅಂತ. ಏನೇನು ಸಮಸ್ಯೆಯಲ್ಲಿ? ಗಾಳಿ, ಬೆಳಕಿನ ಕೊರತೆ, ಕುಡಿಯುವ ನೀರು, ಶೌಚಾಲಯ ಇತ್ಯಾದಿ ಸೌಕರ್ಯಗಳಿಂದ ವಂಚಿತ, ಅಪರಾಧ, ಭಿಕ್ಷಾಟನೆ, ವಿಷವಾಟಿಕೆ, ಕೊಲೆ, ಸುಲಿಗೆ ಇತ್ಯಾದಿ ಸಮಸ್ಯೆಗಳು, ಜನವಸತಿಗೆ ಯೋಗ್ಯವಾಗಿರುವುದಿಲ್ಲ, ರಸ್ತೆಗಳು ಕಿರಿದಾಗಿರುತ್ತವೆ, ಬೆಂಕಿ ಅವಘಡಗಳು ಆಗಾಗ ಸಂಭವಿಸುತ್ತವೆ, ಅನಧಿಕೃತ ನಿರ್ಮಾಣ, ಜನದಟ್ಟಣೆ, ನಿರುದ್ಯೋಗ, ಅಹಿತಕರ ವಾತಾವರಣ, ಶೈಕ್ಷಣಿಕ ವಾತಾವರಣದಿಂದ ವಂಚಿತ, ಸಮಾಜ ಬಾಹಿರ ಕೃತ್ಯದಲ್ಲಿ ಭಾಗಿ ಇತ್ಯಾದಿ. ಇನ್ನು ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂದರೆ ಕೆಳಗೆ ಕೊಟ್ಟಿರುವ ಅಂಕಿಅಂಶಗಳ ಸಹಾಯದಿಂದ ಒಂದು ಸರಳ ರೇಖಾಲೇಖವನ್ನು ರಚಿಸುವುದು. ನೋಡಿ, ಸರಳ ರೇಖಾಲೇಖ ರಚಿಸುವುದಕ್ಕೆ 5 ಅಂಕ. ಭಾರತದ ಗ್ರಾಮೀಣ ಜನಸಂಖ್ಯಾ ಪ್ರವೃತ್ತಿ, ನೋಡಿ ವರ್ಷ ಮತ್ತು ಶೇಕಡಾವಾರು, ಇದರ ಮೇಲಿಂದ ನೀವೇನು ಮಾಡಬೇಕು? ಒಂದು ರೇಖಾಲೇಖವನ್ನು ರಚಿಸಬೇಕು. ನೋಡಿ, X ಅಕ್ಷದಲ್ಲಿ ಜನಗಣತಿ ವರ್ಷ ಬರೆಯುವುದು, ವಾಯದಲ್ಲಿ ಗ್ರಾಮೀಣ ಜನಸಂಖ್ಯೆ ಬರೆಯುವುದು ಮಾಡಿ ನೀವು ಗ್ರಾಫ್ ಹಾಳೆ ಮೇಲೆ ಶೀರ್ಷಕ ಬರೀಬೇಕು. ಗ್ರಾಫ್ ಹಾಳೆ ಕೆಳಭಾಗದ ಬಲಭಾಗದಲ್ಲಿ ಅಳತೆ ಸ್ಕೇಲ್ ಬರೀಬೇಕು. ಇದೇನು ತುಂಬ ಕಷ್ಟ ಇರೋದಿಲ್ಲ, ಈಸಿ ಇರ್ತದೆ. ನಿಮಗೆಲ್ಲ ಗೊತ್ತಿದೆ, X Y ಅಂತೇಳಿ ಮಾಡ್ತೀರಿ. ಮಾಡಿ ಒಂದು ಕಡೆ ವರ್ಷ ಬರಿತೀರಿ, ಒಂದು ಕಡೆ ಜನಸಂಖ್ಯೆ ಬರಿತೀರಿ. ಇಲ್ಲಿ ಈಗ ವರ್ಷ ಬರಿತೀರಿ, ಇಲ್ಲಿ ವರ್ಷ, ಇಲ್ಲಿ ಜನಸಂಖ್ಯೆ ಎಷ್ಟೆಷ್ಟು ಅಂತಂದು ನೀವು ಇದನ್ನು ಮಾಡಿ ತೋರಿಸ್ಬೋದು. ಹಿಂಗೆ ಇಷ್ಟು ಜನಸಂಖ್ಯೆ ಇತ್ತು, ಇಷ್ಟು ಅಂತೇಳಿ ತೋರಿಸ್ಬೋದು. X ಮತ್ತು Yದಲ್ಲಿ ಸ್ಕೇಲ್ ಹಾಕ್ಕೊಳ್ಳೋದು. ಇಷ್ಟು ಜನಸಂಖ್ಯೆಗೆ ಇಷ್ಟು ಅಂತೇಳಿ ಒಂದು ಸ್ಕೇಲ್ ಹಾಕ್ಕೊಂಡ್ರೆ ನೀವು ಇಲ್ಲಿ ನಿಮ್ಗೇನು ಪ್ರಶ್ನೆ ಕೊಟ್ಟಿದ್ದಾರಲ್ಲ ಇದ್ರ ಪ್ರಕಾರ ನೀವು ಗ್ರಾಮೀಣ ಜನಸಂಖ್ಯೆ ಶೇಕಡಾವಾರು ಎಲ್ಲಿಂದ ಇದೆ 76ಇಂದ 82ವರೆಗೆ ನೀವು ಮಾರ್ಕ್ ಮಾಡೋದು. ಇನ್ನು ಕೆಳಗೆ ಕೊಟ್ಟಿರುವ ಅಂಕಿಗಳ ಸಹಾಯದಿಂದ ಒಂದು ಸರಳ ಸ್ತಂಭಾಲೇಖವನ್ನು ರಚಿಸಿ. ಭಾರತ ರಾಜ್ಯವಾರು ಕಬ್ಬಿನ ಇಳುವರಿ. ನೋಡಿ, ಇಲ್ಲಿಯೂ ಅಷ್ಟೇ X ಮತ್ತು Y. ಎಕ್ಸ್ದಲ್ಲಿ X ಮತ್ತು Y. ಎಕ್ಸ್ದಲ್ಲಿ ಏನು ಮಾಡೋದು? ರಾಜ್ಯಗಳನ್ನು ನಮೂದಿಸಬೇಕು. ಇಲ್ಲಿ ಕೆಳಗಡೆ ಕಬ್ಬಿನ ಇಳುವರಿ ಬಗ್ಗೆ ಒಂದು ಸ್ತಂಭಾಲೇಖ ಮಾಡಬೇಕು. ಮಾಡಿ ನೀವು ಬರಿಬೋದು ಆರಾಮಾಗಿ. ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಹಿಂಗೆ ಕೊಟ್ಟಿದ್ದಾರೆ. 5 ರಾಜ್ಯ ಕೊಟ್ಟಿದ್ದಾರೆ. ನೋಡಿ, 60ರಿಂದ 103 ಟನ್ ಹೆಕ್ಟೇರ್. ನೀವು ಸ್ಕೇಲನ್ನು ತೆಗೆದುಕೊಂಡು ನೋಡಿ ಕೊಟ್ಟಿರುವ ಅಂಕಿಅಂಶಗಳನ್ನು ಅಳತೆಗೆ ತಕ್ಕಂತೆ 1 ಸೆಂಟಿಮೀಟರ್ ಅಳತೆಯ ಕಂಬವನ್ನು ರಚಿಸುವುದು ಹಾಗೂ ಗ್ರಾಫ್ ಹಾಳೆಯಲ್ಲಿ 2 ಕಂಬಗಳ ನಡುವಿನ ಅಂತರ 1 ಸೆಂಟಿಮೀಟರ್ ಇರೋದು. ಗ್ರಾಫ್ ಹಾಳೆ ಮೇಲ್ಭಾಗದಲ್ಲಿ ಶೀರ್ಷಿಕೆಯನ್ನು ಬರೀಬೇಕು. ಅಂದರೆ ಎದ್ರ ಬಗ್ಗೆ ಇದು? ರಾಜ್ಯವಾರು ಕಬ್ಬಿನ ಇಳುವರಿ 2011-12 ಟನ್ ಹೆಕ್ಟೇರ್ಗಳಲ್ಲಿ. ಇದು ಹೆಡ್ಡಿಂಗ್. ಇದನ್ನ ಮೇಲೆ ಬರೀಬೇಕು. ಬರೆದು ನೀವು ಕಂಬಗಳನ್ನು ಮಾಡಬೇಕು. ಕಂಬಗಳನ್ನು ಮಾಡಿ ತೋರಿಸ್ಬೇಕು ಯಾವ ರಾಜ್ಯಗೆ ಈ ಕಂಬ ಎಲ್ಲೆಲ್ಲಿ ಬಂತು ಅಂತ. ತಮಿಳುನಾಡುದು ಎಷ್ಟು ಎತ್ತರ ಇದೆ ನೋಡಿ, ತಮಿಳುನಾಡು ಕಂಬ ಭಾಳ ಎತ್ತರ ಬರುತ್ತೆ. ನಂತರ ಯಾವ್ದು ಬರುತ್ತೆ? ಕರ್ನಾಟಕ, ಆಮೇಲೆ ನಿಮಗೆ ಆಂಧ್ರ, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ಉತ್ತರ ಪ್ರದೇಶ. ಆ ರೀತಿ ಕಂಬಗಳು ಬರ್ತವೆ. ಇನ್ನು ವೃತ್ತಾಲೇಖದ ರಚನೆಯನ್ನು ಉತ್ತರ ಪತ್ರಿಕೆಯಲ್ಲಿ ರಚಿಸುವುದು. ನೋಡಿ, ಕೆಳಗಿನ ಅಂಕಿಅಂಶಗಳ ಸಹಾಯದಿಂದ ಒಂದು ವೃತ್ತಾಲೇಖವನ್ನು ರಚಿಸಿ. ನೋಡಿ, ವೃತ್ತಾಲೇಖಕ್ಕೆ 10 ಅಂಕ ಇದೆ. ಭೂಬಳಕೆ ಮಾದರಿ ಹೆಡ್ಡಿಂಗ್ ಏನು? ಭಾರತ ಭೂಬಳಕೆ ಮಾದರಿ 2008-9. ನಿವ್ವಳ ಸಾಗುವಳಿ ಪ್ರದೇಶ, ಅರಣ್ಯ ಭೂಮಿ, ವ್ಯವಸಾಯಕ್ಕೆ ದೊರೆಯದ ಭೂಮಿ, ಬಳಕೆಯಾಗದ ಕೃಷಿ ಭೂಮಿ, ಬೀಳು ಭೂಮಿ. ಇಷ್ಟು 5 ಪಾಯಿಂಟ್ ಇದ್ದಾವೆ. ಇವನ್ನ ನೀವು ಶೇಕಡಾ ಹಿಂಗೆ 360 ಡಿಗ್ರಿ ಇದನ್ನು ಮಾಡಿಕೊಂಡು ಯಾವ್ದು ಎಷ್ಟೆಷ್ಟು ಬರ್ತದೆ ಅಂತ ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಹಿಂಗೆ ನೀವು ಇದನ್ನು ಮಾಡಿಕೊಂಡ್ರೆ ಏನಾಗ್ತದೆ, ಇಲ್ಲಿ ಈ ರೀತಿ ಹೀಗೆ ಬರ್ತದೆ. ನಿಮಗೆ ಯಾವ್ದು ಹೆಚ್ಚಿಗೆ ಇದೆ, ಸ್ವಲ್ಪ ಕಡಿಮೆ ಇದೆ, ಆ ರೀತಿ ಬರ್ತದೆ. ಈಗ ಇಲ್ಲಿ ಕೋನ ಕಂಡುಹಿಡಿದು ಮಾಡಿದ್ದಾರೆ ನೋಡಿ. ನಿವ್ವಳ ಸಾಗುವಳಿ ಪ್ರದೇಶ 46% ಇದೆ. ಶೇಕಡಾ 46 ಇದ್ರೆ 166 ಬಂತಿದ್ದು. ಅರಣ್ಯ ಭೂಮಿ 83, ವ್ಯವಸಾಯಕ್ಕೆ ದೊರೆಯದ ಭೂಮಿ 50, ಬಳಕೆಯಾಗದ ಕೃಷಿ ಭೂಮಿ 32. ಈ ರೀತಿ ಎಲ್ಲ ಕುಡಿಸಿದ್ರೆ ಎಷ್ಟು ಆಗಬೇಕಿದ್ದು? 360 ಆಗಬೇಕು. ಈ 360ಅಲ್ಲಿ ನಿಮ್ಗೆ ಗೊತ್ತಿದೆ, ಇಲ್ಲಿ ಹಾಫ್ ಅಂದರೆ 180 ಅಂತ ಹಿಂಗೆ ಆಗ್ತದೆ. ಟೋಟಲ್ ಇದಂದರೆ 360. ಇದರಲ್ಲಿ ನಿಮಗೆ ನೋಡಿ ದೊಡ್ಡದು ಯಾವ್ದು ಬರ್ತದೆ? ನಿವ್ವಳ ಸಾಗುವಳಿ ಪ್ರದೇಶ. ಇದು ಆಲ್ಮೋಸ್ಟ್ ನಿವ್ವಳ ಸಾಗುವಳಿ ಪ್ರದೇಶನ ಎಷ್ಟು ಬರುತ್ತೆ? 166 ಡಿಗ್ರಿ ಬರುತ್ತೆ. ಆಮೇಲೆ 83, 50, 32, 29. ನೋಡಿ, 29 ಅಂದರೆ ಅಗದಿ ಸಣ್ಣದು ಬರುತ್ತೆ ಅದು. ಈ ರೀತಿ ನೀವು ಹೀಗೆ ಬರ್ತಾವೆ. ಇದನ್ನು ಮಾಡಿಕೊಂಡು ಬರೆದರೆ ನಿಮಗೆ ನೋಡಿ, ಕೋನವನ್ನು ಪಡೆದ ನಂತರ 5 ಸೆಂಟಿಮೀಟರ್ ಅಳತೆಯ ಒಂದು ವೃತ್ತವನ್ನು ರಚಿಸುವುದು.
ನೋಡಿ, ರೇಡಿಯಸ್ 5 ಸೆಂಟಿಮೀಟರ್ ತೆಗೆದುಕೊಂಡು ವೃತ್ತ ರಚಿಸಬೇಕು. ಅದರಲ್ಲಿ ಕೋನಗಳಿಗೆ ಅನುಗುಣವಾಗಿ ವೃತ್ತವನ್ನು ಇರಿಸುವುದು. ಹಾಳೆ ಮೇಲ್ಭಾಗದಲ್ಲಿ ಶೀರ್ಷಿಕೆ ಬರೆಯಬೇಕು. ಶೀರ್ಷಿಕೆ ನಾನು ಈಗಾಗಲೇ ಹೇಳಿದೆ, ಏನು, ಭಾರತ ಬಹುಬಳಕೆ ಮಾದರಿ, ಇದೆ ಶೀರ್ಷಿಕೆ. ಹಾಳೆ ಕೆಳಭಾಗದ ಬಲದಲ್ಲಿ ವಿವಿಧ ವಿನ್ಯಾಸಗೊಂಡ ಸೂಚಿ ನೀಡುವುದು. ಅವನು ಸ್ವಲ್ಪ ಶೇಡಿಂಗ್ ಮಾಡಿದರೂ ಬರ್ತದೆ. ನೀವು ಶೇಡಿಂಗ್ ಮಾಡಿ ಕೊಟ್ಟರೆ ನಿಮಗೆ ಆರಾಮಾಗಿ ಅಂಕಗಳು ದೊರೆಯುತ್ತವೆ. ನೋಡಿ, ಇಲ್ಲಿವರೆಗೆ ನಾವು ಒಂದು ಸಂಭವನೀಯ ಪ್ರಶ್ನೆ ಪತ್ರಿಕೆ ಅಂತ ನೋಡಿದೆವು. ಕಮೆಂಟ್ನಲ್ಲಿ ತಿಳಿಸಿ ನಿಮಗೆ ಹೇಗೆ ಅನಿಸ್ತಂತ. ಮತ್ತೆ ಭೇಟಿಯಾಗೋಣ.